ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಈ ಬೆನ್ನಲ್ಲೇನೆ ಕಾವೇರಿ ನೀರನ್ನು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆ ಇದೆ. ಇವತ್ತು ಹಂಚಿಕೆಯ ವೇಳಾಪಟ್ಟಿಯಂತೆ ಪಟ್ಟನ್ನು ಹಿಡಿದಿದೆ ತಮಿಳುನಾಡು ಸರ್ಕಾರ. ತಮಿಳುನಾಡಿಗೆ ನೀರು ಬಿಡುಗಡೆಯ ಬಗ್ಗೆ ನಿರ್ಧಾರವಾಗುವ ಸಾಧ್ಯತೆ ಇದೆ. ಇವತ್ತು ಅಂತಿಮ ನಿರ್ಧಾರವನ್ನು ನಿರ್ವಹಣಾ ಸಮಿತಿ ಇವತ್ತು ಕೈಗೊಳ್ಳುತ್ತೆ. ಕಾವೇರಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ತನ್ನ ಸ್ಪಷ್ಟ ನಿಲುವನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ತಿಳಿಸಿಯಾಗಿದೆ. ಹಂಚಿಕೆಯ ವೇಳಾಪಟ್ಟಿಯಂತೆ ತಮಿಳುನಾಡು ಸರ್ಕಾರ ನೀರನ್ನು ಬಿಡಿ ಅಂತ ಹೇಳ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದೆ, ನೀರನ್ನು ಬಿಡೋದಕ್ಕಾಗಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿದೆ. ಹಾಗಾಗಿ ತಮಿಳುನಾಡಿಗೆ ನೀರನ್ನು ಬಿಡುವ ಬಗ್ಗೆ ಇವತ್ತು ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ವಾದ ಪ್ರತಿವಾದ ಸಹಜವಾಗಿಯೇ ಆಗುತ್ತೆ. ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಏನು ಅನ್ನೋದನ್ನು ತಿಳಿಸಬೇಕಾಗುತ್ತೆ. ಮತ್ತೊಂದು ಕಡೆ ತಮಿಳುನಾಡು ಸರ್ಕಾರವೂ ಕೂಡ ತಮ್ಮ ಹಕ್ಕೇನಿದೆ ಅದನ್ನು ಮಂಡಿಸೋದಕ್ಕೆ ಮುಂದಾಗುತ್ತೆ. ಮಂಡ್ಯ ರೈತರ ಚಿತ್ತ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆಯತ್ತ ನೆಟ್ಟಿದೆ. ಸಭೆಯ ಬಳಿಕ ನಾಲೆಗಳಿಗೆ ನೀರನ್ನು ಹರಿಸೋದರ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಲೆಗೆ ನೀರನ್ನು ಹರಿಸಿ ಬೆಳೆ ರಕ್ಷಣೆಗೆ ಆಗ್ರಹಿಸ್ತಾ ಇದ್ದಾರೆ ಅನ್ನದಾತರು. ರೈತರ ಆಕ್ರೋಶದ ಮಧ್ಯೆ ಸಭೆಯ ನಿರ್ಣಯಕ್ಕಾಗಿ ಈಗ ಸರ್ಕಾರ ಕೂಡ ಕಾಯ್ತಾ ಇರುವಂಥದ್ದು. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶವಾದರೆ ರೈತರ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಮತ್ತಷ್ಟು ಜೋರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈಗಾಗಲೇ ಮುಂಗಾರು ಕೈಕೊಟ್ಟಾಗಿದೆ. ಮುಂಗಾರನ್ನು ನಂಬಿಕೊಂಡು ಬೆಳೆಯನ್ನು ಬಿತ್ತಿದಂತಹ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ, ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗಾಗಿ ಬೆಳೆಗಳಿಗೆ ನೀರನ್ನು ಹರಿಸಬೇಕು, ಕಾಲುವೆಗಳಿಗೆ ನೀರನ್ನು ಬಿಡಬೇಕು ಅಂಥೇಳಿ ಮಂಡ್ಯದ ಹಲವು ಕಡೆಗಳಲ್ಲಿ ರೈತರು ಅಹೋರಾತ್ರಿ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮನವಿಗಳ ಮೇಲೆ ಮನವಿಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಈಗ ಎಲ್ಲವೂ ಕೂಡ ನಿಂತಿರುವಂಥದ್ದು ದೆಹಲಿಯಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ. ಒಂದು ವೇಳೆ ತಮಿಳುನಾಡಿಗೆ ನೀರನ್ನು ಹರಿಸಲೇಬೇಕು ಅನ್ನುವಂತಹ ನಿರ್ಧಾರವಾದರೆ ಮೈಸೂರು ಭಾಗದ ಅಥವಾ ಹಳೆ ಮೈಸೂರು ಭಾಗದ, ಮಂಡ್ಯ ಭಾಗದ ರೈತರಿಗೆ, ಬೆಳೆಗಳಿಗೆ ನೀರು ಕಷ್ಟ ಸಾಧ್ಯ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ನೀರನ್ನು ಶೇಖರಿಸಿಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಏನು ಮಾಡುತ್ತೆ ಸರ್ಕಾರ ಈಗ ಅನ್ನೋದು ಅಷ್ಟೇ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಮಂಡ್ಯ ರೈತರ ಚಿತ್ತ ಈಗ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆಯತ್ತ ನೆಟ್ಟಿದೆ. ಜೂನ್ಗೇನೆ ಮುಂಗಾರು ಎಂಟ್ರಿ ಆದರೂ ಕೂಡ ಉತ್ತಮವಾಗಿ ಮಳೆ ಆಗಿಲ್ಲ. ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿದೆ. ಮಳೆಯನ್ನೇ ನಂಬಿಕೊಂಡು ಬೆಳೆಯನ್ನು ಹಾಕಿರುವಂತಹ ರೈತರು ಈಗ ಡ್ಯಾಮ್ನ ನೀರಿನತ್ತ ಮುಖ ಮಾಡ್ತಾ ಇದ್ದಾರೆ. ಇವತ್ತು ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.